ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಕಳಪೆ ಪಟ್ಟದಿಂದ ತಪ್ಪಿಸಿಕೊಂಡ ತುಕಾಲಿ ಸಂತು ಮತ್ತೆ ಟಾರ್ಗೆಟ್ ಆದ ಸಂಗೀತ. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ 11ನೇ ವಾರ ಕಳಪೆ ಪಟ್ಟ ಸಂಗೀತ ಪಾಲಾಗಿದೆ. ಕಳಪೆ ರಾಜಕೀಯದಲ್ಲಿ ಮತ್ತೆ ಸಂಗೀತ ಟಾರ್ಗೆಟ್ ಆಗಿ ಜೈಲು ಸೇರಿದ್ದಾರೆ. ತುಕಾಲಿ ಸಂತು ಅವರು ಬಚಾವಾಗಿದ್ದಾರೆ ಮತ್ತು 11ನೇ ವಾರ ಕಳಪೆ ಪಟ್ಟ ಪಡೆದ ಸಂಗೀತ ಮತ್ತೆ ಜೈಲಿಗೆ ಹೋಗಿದ್ದ ಸಂಗೀತ. ಇದಕ್ಕೆ ಕಳಪೆ ರಾಜಕೀಯ ಕಾರಣ. ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಲ್ ಪಡೆದ ವಿನಯ್. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ 11ನೇ ವಾರ ಕಳಪೆ ಪಟ್ಟ ತಮಗೆ ಸಿಗಬಹುದು ಎಂಬ ನಿರೀಕ್ಷೆ ತುಕಾಲಿ ಸಂತುಗಿತ್ತು. ಆದರೆ ಮಿಕ್ಕವರೆಲ್ಲ ಟಾರ್ಗೆಟೇ ಬೇರೆ ಇತ್ತು. 11ನೇ ವಾರ ಕಳಪೆ ಪಟ್ಟ ಪಡೆದು ಜೈಲಿಗೆ ಹೋದವರು ಸಂಗೀತ. ಉತ್ತಮ ಪಟ್ಟ ವಿನಯ್ ಪಾಲಾಯಿತು. ಸಂಗೀತ ಅವರ ಫೀಲ್ ಅನ್ನು ನಮ್ರತಾ ಅವರು ಅರಿತುಕೊಂಡಿದ್ದಾರೆ. ನಿಮ್ಮ ತಂಡಕ್ಕೆ ಬಂದು ನಾನು ನಿಮ್ಮ ಫೀಲ್ ಅನ್ನು ಅರಿತುಕೊಂಡೆ ಎಂದು ಹೇಳಿದ್ದಾರೆ. ನಮ್ರತಾ ಕ್ಯಾಪ್ಟನ್ ಆದ್ಮೇಲೆ ನೀನು ಕ್ಯಾಪ್ಟನ್ ಆಗಿದ್ದಕ್ಕೆ ಖುಷಿ ಇದೆ. ಬೇರೆ ಯಾರಿಗೂ ನಾನು ಸೋಲಕ್ಕೆ ಇಷ್ಟವೇ ಇರಲಿಲ್ಲ ಎಂದರು ವಿನಯ್. ಆಗ ನಿಮ್ಮ ಟೀಮ್ಗೆ ಬಂದಿದ್ದರೆ ಇದು ಆಗ್ತಾನೆ ಇರಲಿಲ್ಲ ಎಂದರು ನಮ್ರತಾ. ಹೇಳಿದಾಗ ಒಬ್ಬ ಚಾಂಪಿಯನ್ ಹೊಡೆದಾಗಲೇ ಇನ್ನೊಬ್ಬ ಚಾಂಪಿಯನ್ ಆಗೋದು ಎಂದರು ವಿನಯ್. ಈ ವೇಳೆ ಏನೇನು ಚೇಂಜಸ್ ಬೇಕು ಎಂದು ನಮ್ರತಾ ಕೇಳಿದಾಗ ಸಂಗೀತನ ಮರೆಯಿಂದ ಹೊರಗೆ ಹಾಕಬೇಕು ಎಂದರು ವಿನಯ್. ಮತ್ತು ವೋಟ್ಗಳನ್ನು ಪಡೆದು ನಮ್ರತಾ ಕ್ಯಾಪ್ಟನ್ ಆದ್ಮೇಲೆ ಎಲ್ಲರಿಗೂ ನಾವು ಇಷ್ಟು ಬರಬೇಕು, ತಾನೇ ಇಲ್ಲಿ ನಿಂತಿದ್ದಾರೆ 2 ವೋಟ್ ಬರ್ತಿತ್ತೇನು, ನನ್ನ ಜೊತೆ ಯಾಕೆ ಎಲ್ಲ ರೋಡ್ ಆಗಿ ಮಾತನಾಡ್ತಾರೆ ಅಂತ ಗೊತ್ತಿಲ್ಲ, ಎಷ್ಟು ಅಸಹ್ಯವಾಗಿ ಮಾತಾಡ್ತಾರೆ. ಕಾರ್ತಿಕ್ ವರ್ತೂರು ಸಂತೋಷ್ ಕೂಡ ಹಾಗೆ ಮಾತನಾಡಿಸ್ತಾರೆ. ನನಗೇನು ಬಲ ಇಲ್ವಾ, ಗೌರವ ಕೊಡಬೇಕು ತಾನೇ ಎಂದು ಸಂಗೀತ ಅವರು ಹೇಳಿ ಕಣ್ಣೀರಿಟ್ಟರು. ಆಗ ನಿಮ್ಮ ಅಭಿಮಾನಿಗಳು ಫ್ಯಾಮಿಲಿಗೆ ನಿಜಕ್ಕೂ ಪ್ರೌಡ್ ಆಗುತ್ತೆ ಅಂತ ಸಿರಿ ಹೇಳಿದಾಗ ಹೀಗೆ ಬಯಸಿಕೊಳ್ಳುತ್ತಿದ್ದರೆ ಹೀಗೆ ಹೆಮ್ಮೆ ಪಡುತ್ತಾರೆ ಅಂತ ಹೇಳಿದರು ಸಂಗೀತ. ಅದಕ್ಕೆ ನೀವು ಫೈಟ್ ಮಾಡ್ತಿದ್ದೀರಿ, ಎಷ್ಟು ಸ್ಟ್ರಾಂಗ್ ಆಗಿದ್ದೀರಿ ಅಂತ ಹೆಮ್ಮೆ ಪಡ್ತಾರೆ ಅಂತೇಳಿ ಸಿರಿ ಸಮಾಧಾನ ಮಾಡಿದರು. ತನಿಷಾ, ತುಕಾಲಿ ಸಂತು, ಮೈಕಲ್, ಕಾರ್ತಿಕ್, ಸಿರಿ ಮುಂತಾದವರು ಸಂಗೀತಗೆ ಕಳಪೆ ಕೊಟ್ಟರು. ಅದಕ್ಕೆ ಇವರೆಲ್ಲ ನೀಡಿದ ಕಾರಣಗಳು ರೀತಿ ಇವೆ. ತನಿಷಾ ಅವರು ದಿನಸಿ ಖರೀದಿ ವೇಳೆ ಯಾರದ್ದು ಗ್ರಾಫ್ ಚೇಂಜ್ ಆಗಿದೆ, ಇಬ್ಬರು ಈಕ್ವಲ್ ಅಮೌಂಟ್ ಹಾಕಿದ್ದರೆ ಸಾಕಷ್ಟು ಐಟಮ್ಗಳನ್ನು ಕಂಡುಕೊಳ್ಳಬಹುದಿತ್ತು ಅಂತ ಕೊಟ್ಟಿದ್ದಾರೆ. ತುಕಾಲಿ ಸಂತು ಅವರು ಸಂಗೀತ ತುಂಬಾ ರೂಡ್ ಆಗಿ ನಡೆದುಕೊಂಡರು. ಮೈಕಲ್ ಅವರು ಸಂಗೀತ ಅವರಲ್ಲಿ ನಾನು ಅನ್ಕಂಟ್ರೋಬಲ್ ಈಗ ನೋಡಿದ್ದೀನಿ ಎಂದು ಹೇಳಿದರು. ಆಗ ಸಿರಿ ಅವರು ತಂಡದ ನಾಯಕಿಯಾಗಿ ಸಂಗೀತ ಒಳ್ಳೆಯದ್ದು ಕೆಟ್ಟದ್ದು ಎರಡೂ ಹ್ಯಾಂಡಲ್ ಮಾಡಬೇಕಿತ್ತು ಎಂದು ಹೇಳಿದ್ದಾರೆ. ಮತ್ತು ಈ ವಾರ ಕ್ಯಾಪ್ಟನ್ ಆದ ನಮ್ರತಾ ಸಂಗೀತಗೆ ಉತ್ತಮ ಪಟ್ಟ ಕೊಟ್ಟರು. ಎಲ್ಲರೂ ಈ ವಾರ ಚೆನ್ನಾಗಿ ಆಡಿದ್ದಾರೆ. ಪ್ರತಿ ವಾರ ವಿನಯ್ ಉತ್ತಮ ಅಂತ ನನಗೆ ಅನಿಸುತ್ತದೆ. ಆದರೆ ನಾನಿದನ್ನು ಹೇಳದೆ ಹೋದರೆ ನನಗೆ ನಾನೇ ಮೋಸ ಮಾಡಿಕೊಳ್ತೀನಿ ಅಥವಾ ಹೇಡಿ ಆಗ್ತೀನೇನೋ. ನನಗೆ ಈ ವಾರ ಉತ್ತಮ ಅನಿಸಿದ್ದು ಸಂಗೀತ. ಅದಕ್ಕೆ ಕಾರಣ ಅವರು ನನಗೆ ಮೆಜಾರಿಟಿ ಪಾಯಿಂಟ್ಸ್ ಕೊಟ್ಟರು ಅಂತಲ್ಲ, ತುಂಬಾ ಭಿನ್ನಾಭಿಪ್ರಾಯಗಳಿದ್ದವು ನಮ್ಮಿಬ್ಬರ ಮಧ್ಯೆ. ನಾನೇ ಒಂದು ಅಭಿಪ್ರಾಯವನ್ನು ಅವರ ಮೇಲೆ ಫಾರ್ಮ್ ಮಾಡಿಕೊಂಡಿದ್ದೆ. ಕೆಲವು ವಿಷಯಗಳನ್ನು ಇಬ್ಬರು ಮ್ಯಾಚ್ ಆಗ್ತಿರಲಿಲ್ಲ. ಈ ಬಾರಿ ನಾನು ವಿನಯ್ ವಿರುದ್ಧ ಆಡಬೇಕು ಅಂತ ಸಂಗೀತ ತಂಡವನ್ನು ಆಯ್ಕೆ ಮಾಡಿಕೊಂಡೆ. ಈಗಲೂ ಅಸಮಾಧಾನ ಇರುತ್ತದೆ ಸಂಗೀತ ಟೀಮ್ನಲ್ಲಿ ನಾನಿದ್ದೀನಿ ಅಂತ. ಆದರೆ ನನಗೆ ಬಹಳ ವ್ಯತ್ಯಾಸ ಕಾಣಿಸಿತ್ತು. ಮುಂಚೆ ಇದ್ದ ಸಂಗೀತಗೂ ಈಗಿರುವ ಸಂಗೀತಗೂ ಕಾನ್ಶಿಯಸ್ ಎಫರ್ಟ್ಸ್ ಆಗ್ತಿರೋದು ಪ್ರತಿಯೊಂದಕ್ಕೂ ಕಾಣ್ತಿದೆ. ಎಷ್ಟೋ ವೀಕ್ಸ್ ನಾನು ಎಲ್ಲೇ ಸಂಗೀತಗೆ ಕಳಪೆ ಕೊಟ್ಟಿದ್ದೀನಿ. ಈ ವಾರ ನನಗೆ ಉತ್ತಮ ಸಂಗೀತ. ನನ್ನ ಪ್ರಕಾರ ಅವಿನಾಶ್ ಶೆಟ್ಟಿ ಕಳಪೆ ಅವರು ಎಂದು ಹೇಳಿದರು. ಮತ್ತು ಉತ್ತಮ ಪಟ್ಟವನ್ನು ಪಡೆದ ವಿನಯ್. ಇತ್ತ ಬ್ರೈನ್ ಉಪಯೋಗಿಸಿ ಶುರುವಿನಲ್ಲಿ ಕ್ಯಾಪ್ಟನ್ಸಿ ಪಟ್ಟವನ್ನು ಲಾಕ್ ಮಾಡಿದ್ದು ಕಾರ್ತಿಕ್. ಆಮೇಲೆ ಏಟು ಬಿತ್ತು. ಆದರೂ ಕ್ಯಾಪ್ಟನ್ಸಿ ಓಟದಲ್ಲಿದ್ದ ಆ ಸ್ಮಾರ್ಟ್ ಡಿಸಿಷನ್ ಇಷ್ಟ ಆಯಿತು ಅಂತ ಕಾರ್ತಿಕ್ಗೆ ಮೈಕಲ್ ಉತ್ತಮ ಎಂದರು. ಮತ್ತು ಉತ್ತಮ ಮತ್ತು ಕಳಪೆ ಒಮ್ಮತದ ನಿರ್ಧಾರ ಅನುಸಾರ ವಿನಯ್ ಉತ್ತಮ ಎನಿಸಿಕೊಂಡರು. ಸಂಗೀತ ಕಳಪೆ ಪಟ್ಟ ಪಡೆದರು. ತಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಲ್ ಮಗ ರಿಷಿಗೆ ವಿನಯ್ ಡೆಡಿಕೇಟ್ ಮಾಡಿದರು. ಇತ್ತ ಕಳಪೆ ಪಟ್ಟ ಪಡೆದ ಸಂಗೀತ ಜೈಲಿಗೆ ಬಟ್ಟೆ ಸ್ವೀಕರಿಸಿದಾಗ ಇದಕ್ಕೆ ಕಾಲವೇ ಉತ್ತರ ಕೊಡಲಿದೆ ಎಂದರು. ಶಾಕಿಂಗ್ ಅಲ್ಲ, ಈ ಮನೆಯಲ್ಲಿ ಯಾರನ್ನು ನಂಬೋಕೆ ಆಗಲ್ಲ. ಇದೇನು ಶಾಕಿಂಗ್ ಅಲ್ಲ, ಪ್ರತಿ ವಾರ ಬಂದವು ತಗೊಳ್ತೀನಿ. ಇನ್ನು 2 ವಾರ ಕಳಪೆ ತಗೊಳ್ಬೇಕಾ? ಕನ್ಫರ್ಮ್ ಝೋನ್ ನಿಂದ ಹೊರಗೆ ಬಂದರೆ ಕಳಪೆ ಎಂದರು ಸಂಗೀತ. ಇಲ್ಲಿ ಹೇಗೆ ಗೊತ್ತಾ, ಬಂದು ಕಪಾಳಕ್ಕೆ ಹೊಡೆಯುತ್ತಾರೆ, ಆಮೇಲೆ ಬಂದು ಕ್ಷಮೆ ಕೇಳ್ತಾರೆ, ನಾವೇನೋ ಆಗಿಲ್ಲ ಎಂಬಂತೆ ಬಿಟ್ಟು ಬಿಡಬೇಕು. ನಂತರ ಮತ್ತೆ ಕಪಾಳಕ್ಕೆ ಹೊಡೆಯುತ್ತಾರೆ, ಮತ್ತೆ ಕ್ಷಮೆ ಕೇಳಿದಾಗ ಫ್ರೆಂಡ್ಸ್ ಅಂತ ಒಪ್ಪಿಕೊಂಡು ಖುಷಿ ಖುಷಿಯಾಗಿ ಇರಬೇಕು. ನನಗೆ ಹಾಗಾಗಲ್ಲ, ನಾನು ಕಪಾಳಕ್ಕೆ ಹೊಡೆಯೋಕ್ಕೂ ಬಿಡಲ್ಲ, ಕ್ಷಮೆಯನ್ನು ಒಪ್ಪಿಕೊಳ್ಳೋದು ಇಲ್ಲ. ಈಗ ಗೊತ್ತಾಯಿತು ನಾನು ಕಳೆದ ವಾರ ಕೊಟ್ಟ ಬೋರ್ಡ್ ಎಷ್ಟು ಕರೆಕ್ಟ್ ಆಗಿತ್ತು ಅಂತ. ಅವರವರನ್ನ ಎಷ್ಟು ಚೆನ್ನಾಗಿ ಕೊಳ್ಕೊಳ್ತಾರೋ ಅಲ್ವಾ, ಅವರಿಗೆ ಯಾರಿಗಾದರೂ ಸ್ವಂತಿಕೆ ಇದೆ, ವಿನಯ್ ಬಿಟ್ಟರೆ ಎಂದು ಡ್ರೋನ್ ಪ್ರತಾಪ್ ಬಳಿ ಸಂಗೀತ ಅವರು ಪ್ರಶ್ನೆ ಮಾಡಿದ್ದಾರೆ. ಈ ಸಲ ಸಂಗೀತಗೆ ಕಳಪೆ ಕೊಟ್ಟಿದ್ದು ಅರಗಿಸಿಕೊಳ್ಳೋದಕ್ಕೆ ಆಗ್ತಿಲ್ಲ, ಒಂಥರ ಅನಿಸ್ತಾ ಇದೆ ಎಂದು ಸಿರಿಗೆ ಹೇಳಿದಾಗ ನಾನು ಮೊದಲ ಬಾರಿ ಕಳಪೆ ಕೊಟ್ಟಿದ್ದು ಸಂಗೀತಗೆ ಎಂದರು ಕಾರ್ತಿಕ್. ಅಂದಾಗೆ ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ ಈ ಸಂಚಿಕೆಯನ್ನು ನೀವು ನೋಡಬಹುದಾಗಿದೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೆ.